ಸರ್ ಅದ್ರ ಜೊತೆಗೆ ಆರಂಭದಲ್ಲಿ ಯುವವರಿಗೆ ನಿಮ್ಮ ಅಂದರೆ ಇವರ ಡೆಬ್ಯೂ ಸಿನಿಮಾಗೆ ನೀವು ನಿರ್ದೇಶಕರು ಅಂತ ಹೇಳಿದ್ರೆ ಒಂದು ಭಯ ಅನ್ನೋದು ಇರುತ್ತೆ. ಯಾಕಂದರೆ ದೊಡ್ಡ ಹಿನ್ನೆಲೆ, ದೊಡ್ಡ ಕುಟುಂಬ, ಅವರ ಡೆಬ್ಯೂ ಸಿನಿಮಾಗೆ ನೀವು ಡೈರೆಕ್ಷನ್ ಮಾಡ್ತಿದ್ರೆ ಆ ಟೈಮ್ ಇದೆಯಲ್ಲ, ಅದೊಂದು ಹೊರತರತ ಆಯ್ತಾ ಅಥವಾ ಒಂದು ರೀತಿ ಭಯ ಥರ ಕಾಣ್ತಾ ಅಂತ ಈ ಥರದೊಂದು ಕತೆ ಇಟ್ಕೊಂಡು ಎಷ್ಟೋ ಜನ ಕಾಯ್ತಾರೆ. ನೀವು ಹೇಳ್ದಂಗೆ ಇವರ ಎಂಟ್ರಿ ತುಂಬ ಜನ ವೇಟ್ ಮಾಡ್ತಾಯಿದ್ರು, ಎದುರು ನೋಡ್ತಾಯಿದ್ರು. ಸೊ ಆ ಕ್ಷಣದಲ್ಲಿ ಹೇಗಿತ್ತು ಅಂತ? ಅಂದರೆ ಫಸ್ಟ್ ಒಂದು 3 days ನಾನು ಟೈಮ್ ತೊಗೊಂಡೆ ಒಪ್ಕೊಳ್ಳೋಕ್ಕೆ ಮುಂಚೆ. ಯಾಕಂದರೆ ವಿಜಯ್ ಸರ್ ಫಸ್ಟ್ ಫೋನ್ ಮಾಡಿದ್ರು, ಗುರು ಈ ಥರ ಗುರು ನಾವಿಬ್ಬರು ಅಂದರೆ ನಾವೆಲ್ಲರಿಗೂ ನೀನೇ ಮಾಡಬೇಕು ಅಂತಿದೆ, ನೀನೇ ಮಾಡಬೇಕು ಅಂತ. ಸರ್ ನಂಗೆ ಒಂದು ವಾರ ಟೈಮ್ ಕೊಡಿ. 3-4 days ಟೈಮ್ ತೊಗೊಂಡೆ. ಅಂದರೆ ನನಗಿದು ಒಂದೇ ಒಂದು ಭಯ ಏನಂದರೆ, ಈಗ ಜನರಲ್ಲಾಗಿ ಒಂದು ಸಿನಿಮಾ ಮಾಡಿ ಸೋಲು ಗೆಲುವು ಓಕೆ, ಅದು ಒಂದೇ ಕಾಯಿನ 2 ಮುಖ ಅದು. ಸೊ ಅದು ಒಪ್ಕೊಂಡು ಹೋಗ್ಬಿಡ್ಬೋದು, ಸೋತರು ಗೆದ್ದರು ಒಂದು ನೆಕ್ಸ್ಟ್ ಪಿಕ್ಚರ್ಗೆ ಹೋಗ್ಬಿಡ್ತೀವಿ ಅಕ್ಸೆಪ್ಟ್ ಮಾಡ್ಕೊಂಡು. ಬಟ್ ಇದರಲ್ಲಿ ನಾವು ಆ ಸೋಲೋ ಒಂದು ಪ್ರಮೇಯ ಅದನ್ನು ಒಪ್ಕೊಳ್ಳೋದು ಕಷ್ಟ. ಅದು ನನ್ನ ದೃಷ್ಟಿಯಿಂದ ಅಲ್ಲ, ಅಥವಾ ಪ್ರೊಡಕ್ಷನ್ ದೃಷ್ಟಿಯಿಂದ ಅಲ್ಲ. ಗುರುಗೆ ಈ ಪಿಕ್ಚರ್ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಆಮೇಲೆ ಈ ಸಿನಿಮಾ ಜನಕ್ಕೆ ಡಿಸಪಾಯಿಂಟ್ ಆಗಬಾರ್ದು. ಇದು ವಾವ್ ಅಂತಾರೋ ಇನ್ನೊಂದು ಅಂತಾರೋ ಅದು ನಾವು ಯಾವತ್ತೂ ಯೋಚಿಸಿಲ್ಲ. ಯಾವುದೇ ಥರ ಆಡಿಯನ್ಸ್ ಬಂದು ಕೂತ್ರೂ ಒಂದು ನಂಬಿಕೆ ಇಟ್ಟು ಅವ್ರಿಗೆ ಡಿಸಪಾಯಿಂಟ್ ಆಗಬಾರ್ದು ಅನ್ನೋ ತುಂಬ ಇತ್ತು ನನಗೆ. ಸೊ ಅದರಿಂದ ನಾವು ಸ್ವಲ್ಪ ಯೋಚಿಸಿ ಮಾಡಿ, ಸೊ ಒಂದು ಕಾನ್ಷಿಯಸ್ ಆಗಿ ಒಂದು ಸಣ್ಣ ಒಂದು ಎಚ್ಚರಿಕೆ ಅಂತೂ ತಲೆಯಲ್ಲಿ ಯಾವಾಗಲೂ ಇರೋದು. ಸೊ ಈ ಸಿನಿಮಾ 100% ಜನಕ್ಕೆ ಡಿಸಪಾಯಿಂಟ್ ಅಂತೂ ಆಗಬಾರ್ದು ಅಂತ. ಸೊ ಇವತ್ತು ಅದು ತೊಗೊಂಡಿರೋ ಅಕ್ಸೆಪ್ಟೆನ್ಸು ಮತ್ತು ಅದರದ್ದು ಗ್ರೋತ್ ಇದೆ ಇವತ್ತು. ಸೊ ಒಂದು ಸಿನಿಮಾ ಬೆಳೆಯುತ್ತೆ ಅಂತಾರಲ್ಲ, ಹಂಗೆ ಇದು ಡೇ ಬೈ ಡೇ ಬೆಳೀತಾ ಇದೆ ಈ ಸಿನಿಮಾ. ಸೊ ಪ್ರಾಬ್ಲಿ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೇರೆ ಬೇರೆ ಆಡಿಯನ್ಸ್ ಓಪನ್ ಆದಾಗ, ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹೋದಾಗ ಅದು ವರ್ಡ್ ಆಫ್ ಮೌತ್ ಆ ಮ್ಯಾಜಿಕ್ ಮಾಡುತ್ತೆ. ಸೊ ಅದು ಮಾಡಿದೆ. ಸೊ ನನಗೆ ಭಯ ಎಲ್ಲ ಸಿನಿಮಾ ಮಾಡೋವಾಗಲೂ ಇರುತ್ತೆ. ಇದರಲ್ಲಿ ಜಾಸ್ತಿ ಭಯ ಯುವರಾಜ್ ಕುಮಾರ್ನ ಒಂದು ಅಕ್ಸೆಪ್ಟೆನ್ಸು ಮತ್ತು ಅವ್ರಿಗೆ ಈ ಸಿನಿಮಾ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದಿತ್ತು. ಸೊ ದೇವ್ರ ದಯ ಅದು ಆಗಿಲ್ಲ. ಸೊ ಕನ್ನಡಿಗರು ಇದನ್ನು ಅಪ್ಕೊಂಡಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಒಂದು ಡೆಬ್ಯೂಡೆಂಟ್ ಫಸ್ಟ್ ಫಿಲಮ್ಗೆ ಈ ರೀತಿ ಒಂದು ಅಕ್ಸೆಪ್ಟೆನ್ಸು, ಪ್ರೀತಿ. ಎಲ್ಲರೂ ಥಿಯೇಟರ್ಸ್ ಹೋದವರೆಲ್ಲ ಅದೇ ಹೇಳ್ತಾರೆ ಸರ್, ಫಸ್ಟ್ ಫಿಲಮ್ಗೆ ಸಿ ಸೆಂಟ್ರ್ವರೆಗೂ ಜನ ಬಂದಿದ್ದಾರೆ, ಬರ್ತಾ ಇದ್ದಾರೆ. SLC ಎಕ್ಸಾಮ್ ಮುಗಿದ್ಮೇಲೆ ಇನ್ನೂ ಬರ್ತಾರೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲ ಪಾಪ ಹೇಳೋರು. ಅದು ನಾವು ಇವಾಗ ವಿಟ್ನೆಸ್ ಮಾಡ್ತಾ ಇದ್ದೀವಿ. ಮೊನ್ನೆ 6ನೇ ತಾರೀಕು SLC ಮುಗಿದ್ಮೇಲೆ ಫ್ಯಾಮಿಲೀಸ್ ಜಾಸ್ತಿ ಆಗಿದ್ದಾರೆ, ಲೇಡೀಸ್ ಜಾಸ್ತಿ ಆಗಿದ್ದಾರೆ. ಸೊ ದಟ್ ಈಸ್ ವೇರ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಸಾರ್ಥಕತೆ ಅನ್ನೋದಿರುತ್ತೆ. ಸೊ ಸಾಧನೆ ಅದು ಸಾಧನೆ ಅನ್ನೋದು ಒಂದು ಸಿನಿಮಾಲಾಗಲ್ಲ, ಅದು ಯಾರಿಗೇ ಆಗಲಿ ಒಂದು ದೊಡ್ಡ ಜರ್ನಿ. ಅದು ಒಂದು ಸಾರ್ಥಕತೆ ಅನ್ನೋದು ಒಂದು ಸಿನಿಮಾಗೆ, ಈ ಸಿನಿಮಾಗೆ ಒಂದು ಸಾರ್ಥಕತೆ ಭಾವ ನಮಗೆಲ್ಲ ಸಿಕ್ಕಿರೋದು ಈ ಪಿಕ್ಚರ್ ಮೂಲಕ. ನಮ್ಮ ಗುರುನ ಇಷ್ಟು ಒಳ್ಳೆ ರೀತಿ ಆಡಿಯನ್ಸ್ ಒಪ್ಕೊಂಡಿರೋದು, ಅದರಲ್ಲೂ ಒಂದು ಫ್ಯಾಮಿಲಿ ಆಡಿಯನ್ಸ್ ಒಪ್ಕೊಂಡಿರೋದು ನಮಗೆ ತುಂಬ ದೊಡ್ಡ ಖುಷಿ. ಅದಕ್ಕೆ ನಾನು ಕನ್ನಡಿಗರಿಗೆ ಸದಾ ಚಿರಋಣಿ. ಮತ್ತು ಆ ಮನೆ ಮೇಲೆ ಇಟ್ಟಿರೋ ಪ್ರೀತಿನ ಅದು ಗುರು ಹಂಗೆ ಉಳಿಸ್ಕೊಂಡಿದ್ದಾರೆ, ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆನೂ ನನಗೂ ಇದೆ, ಉದ್ಯಮಕ್ಕೂ ಇದೆ, ಜನಗಳಿಗೂ ಇದೆ. ಸರ್ ಇನ್ನು ಯುವರೇ, ನಿಮ್ಮ ಕುಟುಂಬದ ಗೆಲುವಿನ ಟ್ರ್ಯಾಕ್ ಅಂತಿದ್ದಿಲ್ಲ. ಅಣ್ಣವ್ರು ಮಾಡಿದಂಥ ಮೊದಲ ಸಿನಿಮಾ ಸೂಪರ್ ಹಿಟ್ಟು, ಶಿವಣ್ಣ ಮಾಡಿದ ಸೂಪರ್ ಹಿಟ್ಟು, ಅಪ್ಪು ಸರ್ ಮಾಡಿ ಸೂಪರ್ ಹಿಟ್ಟು, ಮತ್ತು ನಿಮ್ಮ ಸಿನಿಮಾನು ಆ ಲಿಸ್ಟಿಗೆ ಸೇರಿರುವಂಥದ್ದು. ಮೊದಲು ಅನ್ನೋ ಗೆಲುವು ಇದೆಯಲ್ಲ, ಅದು ಕೂಡ ಶಕ್ತಿನೇ ಬೇರೆ, ಅದು ಎನರ್ಜಿನೇ ಬೇರೆ. ಸೊ ಆ ಲೆಕ್ಕಕ್ಕೆ ನೀವು ಬಂದಿದ್ದೀರಿ ಈಗ. ಅಂದರೆ ಎಲ್ಲದನ್ನೂ ನೋಡಿ ಯೋಚನೆ ಮಾಡಿದಾಗ ಅನಿಸೋದು, ಆ ಟೈಮ್ಗೆ ಕರೆಕ್ಟಾಗಿರೋರು ಜೊತೆ ಕೂಡ ಬಂದರು. ಅಂದರೆ ನಮ್ಮ ತಾತ ಶುರು ಮಾಡಿದಾಗಲೂ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮ ಅಣ್ಣ ಎಲ್ಲ ಮಾಡಿದಾಗಲೂ ಅವ್ರ ಜೊತೆಗಿದ್ದಿದ್ದು ತಂಡ ಅಲ್ಲ, ಅವ್ರು ನಂಗೆ ಸಪೋರ್ಟ್ ಮಾಡಿಸಿ ಆ ಕಾರಣಕ್ಕೆ ಆ ಸಿನಿಮಾ ಹಂಗಿದ್ದಿರೋದು. ಇವತ್ತು ನನಗೂ ನನ್ನ ಮೊದಲನೇ ಸಿನಿಮಾಕ್ಕೆ ಸಂತೋಷ್ ಸರ್ ಅಂತ ಡೈರೆಕ್ಟರು, ವಿಜಯ್ ಸರ್ ಹೊಂಬಾಳೆ ಫಿಲ್ಮ್ಸ್ ಅಂತ ಒಂದು ಪ್ರೊಡಕ್ಷನು, ಪ್ಲಸ್ ನಮ್ಮ ಜೊತೆಗಿದ್ದಿದ್ದು ನಮ್ಮ ಪ್ರತಿಯೊಂದು ಟೀಮು, ಶ್ರೀಶಾ ಅವರಾಗಲಿ, ನಮ್ಮ ಅರುಣ್ ಅವರಾಗಲಿ, ಅಜ್ನೀಶ್ ಸರ್ ಆಗಲಿ, ನಮ್ಮ ಕರೆಕ್ಟಾಗಿ ನನಗೂ ನನ್ನ ಮೊದಲನೇ ಸಿನಿಮಾಗಲ್ಲೇ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾರಲ್ಲ, ಇವತ್ತು ನಾವು ಏನೇ ನೋಡ್ತಿದ್ರು ಅವರೆಲ್ಲ ಜೊತೆಗಿದ್ದಕ್ಕೇ ಆ ಕಾರಣ ಆಗಿರೋದು. ಸೊ ಅಷ್ಟು ವರ್ಷ ಅಂದರೆ ಡೆಫಿನೆಟ್ಲಿ ನನ್ನ ಪುಣ್ಯ ಅಂತಲೇ ನಾನು ಹೇಳಬೇಕು. ನನಗೂ ಅದೇ ಥರದ್ದೊಂದು ಅವಕಾಶ ಸಿಕ್ತು ಅಂತ. ನಿಮ್ಮಿಬ್ಬರು ಜುಗಲ್ ಬಂದಿ ಸರ್. ಯಾಕಂದರೆ ಸಿನಿಮಾ ಆರಂಭ ಆಗೋಕ್ಕೂ ಮೊದಲೇ ಸಾಕಷ್ಟು ಸರಿ ನೋಡಿದ್ವಿ. ಒಂದು ರೀತಿ ಗುರುಕುಲ ಥರ ನೀವು ಬಂದು ಕಲಿಯೋ ಥರ ಸಾಕಷ್ಟು ಸರಿ ಮಂತ್ರಾಲಯಕ್ಕೆಲ್ಲ ಓಡಾಟ ನಡೆಸಿದ್ರು. ಅಂದರೆ ಜಿಗ ಸರ್ ಸಿನಿಮಾದ ಸಂದರ್ಭದಲ್ಲಾಗಲಿ ಅವ್ರೇನು ಹೇಳಿದ್ರು ಅಥವಾ ಏನೇ ವಿಚಾರಗಳು ಸಿನಿಮಾ ಸಂಬಂಧಪಟ್ಟಂಗೆ 24 ಗಂಟೆ ಸಿನಿಮಾನೇ ಮಾತನಾಡ್ತಿದ್ರು ಇಬ್ಬರು ಕೂಡ. ನಿಜ. ಅಂದರೆ ನನಗೆ ಸಂತೋಷ್ ಸರ್ ಮುಂಚೆಯಿಂದನೂ ಪರಿಚಯ. ಯಾಕಂದರೆ ಅವರು ನಮ್ಮ ಚಿಕ್ಕಪ್ಪನ ಫಿಲ್ಮ್ ಶೂಟ್ ಮಾಡ್ತಾ ಇದ್ದಿದ್ದಲ್ಲ, ನಾನು ತುಂಬ ಸತಿ ಸೆಟ್ ವಿಸಿಟ್ ಮಾಡಿದ್ದೆ, ಸರ್ ಹತ್ರ ಮಾತಾಡಿದ್ದೆ. ಆ್ಯಂಡ್ ಸರ್ ಜೊತೆ ಕೆಲಸ ಮಾಡೋ ಅವ್ರ ಟೀಮ್, ಸರ್ ಬ್ರದರ್ ಸಾಗರ್ ಅವರಾಗಲಿ, ಗೌತಮ್ ಆಗಲಿ, ಎಲ್ಲರನ್ನೂ ಮುಂಚೆ ಹೆಂಗೋ ಒಂದು ಪರಿಚಯ ಇತ್ತು. ಸೊ ನನಗೂ ಸರ್ ಟೀಮ್ ಜೊತೆ ಕೆಲಸ ಮಾಡಬೇಕಂದ್ರೆ ನನಗೆಲ್ಲೂ ಒಬ್ಬ ಹೊಸಬ ಬರ್ತಿದ್ದೀನಿ ಅಥವಾ ಬೇರೆಯವನಂತ ಅನಿಸಿಲ್ಲ. ಅವ್ರ ಟೀಮಲ್ಲೇ ನಾನು ಮುಂಚೆಯಿಂದ ಇದ್ದವನಂತದೇ ನನಗೂ ಅನಿಸಿದ್ದು. ಅದಕ್ಕೆ ನನಗೆ ತುಂಬ ಕಂಫರ್ಟಬಲ್ ಆಯಿತು.
ಇನ್ಫ್ಯಾಕ್ಟ್ ನಾವು ಸ್ಕ್ರಿಪ್ಟಿಂಗು ಸುಮಾರು 8 ತಿಂಗಳು. ಈಗ ನಾವು ಲಾಸ್ಟ್ ಇಯರ್ ಮಾರ್ಚಲ್ಲಿ ಶೂಟಿಂಗ್ ಶುರು ಮಾಡಿದೆ. ಅದಕ್ಕೆ ಮುಂಚೆ ಲಾಸ್ಟ್ ಜೂನ್ ಜುಲೈ ಟೈಮಿಂದನೇ ನಾವು ಡಿಸ್ಕಷನ್ಸ್ ಎಲ್ಲ ಮಾಡಿದ್ದು ಫಿಲಿಮ್ದು. ಸೊ ಅಷ್ಟೊಂದು ಆ ಬಾಂಡಿಂಗ್ ಇತ್ತು ಟೀಮ್ ಜೊತೆಗೆ. ಸೊ ನಾನು ತುಂಬ ಕಂಫರ್ಟಬಲ್ ಆಯಿತು. ಎಲ್ಲರೂ ಸ್ಕ್ರಿಪ್ಟಿಂಗ್ ಟೈಮಿಂದನೂ ಪ್ರತಿಯೊಂದು ವಿಷಯನೂ ನಾವು ಡಿಸ್ಕಸ್ ಮಾಡ್ತಿದ್ವಿ, ಪ್ರತಿಯೊಂದನ್ನು ಹೇಳ್ಕೊಡ್ತಿದ್ರು, ಸರ್ ಹೇಳ್ಕೊಡ್ತಿದ್ರು. ಸೊ ನನಗೇನಾಯಿತು, ಶೂಟಿಂಗ್ ಮಾಡಿದಾಗ ಕಂಫರ್ಟ್ ಇತ್ತು. ಸೊ ಎಲ್ಲರೂ ಒಂಥರ ಎಲ್ಲ ಒಂದು ಫ್ರೆಂಡ್ಸು, ಎಲ್ಲ ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದಷ್ಟು ಸಂತೋಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.